ಭಾರತದಲ್ಲಿ ಮರಣ ಶಾಸನವನ್ನೇ ಬರಿತಾ ಇದೆಯಾ? ಮತ್ತಷ್ಟು ಭಯಂಕರ ಮೇಘಸ್ಫೋಟದ ಸುಳಿವು ಸಿಕ್ಕಿದೆಯಾ? ಮಹಾಮಳೆ ಇನ್ನೂ ಯಾವ್ಯಾವ ರಾಜ್ಯಕ್ಕೆ ವಾರ್ನಿಂಗ್ ಕೊಡ್ತಿದೆ? ಕರ್ನಾಟಕದ 8 ಜಿಲ್ಲೆಗೂ ಕಾದಿದೆಯಾ ಜಲಕಂಟಕ? ಎಲ್ಲಿದೆ ನೋಡಿ ಈ ಕುರಿತ ಸ್ಟೋರಿ. ಪ್ರತಿ ವರ್ಷ ಸಿಡಿಲಾಘಾತಕ್ಕೆ ಬಲಿಯಾಗ್ತಿದ್ದಾರಾ 2500 ಮಂದಿ. ಸುನಾಮಿ, ಪ್ರವಾಹ, ಮಹಾಮಳೆ, ಭೂಕುಸಿತ, ಗುಡ್ಡ ಕುಸಿತ, ಚಂಡಮಾರುತ ಇವುಗಳನ್ನೇ ಅತಿ ದೊಡ್ಡ ಪ್ರಾಕೃತಿಕ ವಿಪತ್ತು, ದೊಡ್ಡ ಮಟ್ಟದಲ್ಲಿ ಹಾನಿಯುಂಟು ಮಾಡೋ ವಿಪತ್ತುಗಳು ಅಂತ ಭಾವಿಸಿದ್ದೀವಿ. ಆದರೆ ಸಿಡಿಲು ಅನ್ನೋದು ಇವೆಲ್ಲದಕ್ಕಿಂತಲೂ ಘನಘೋರ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. 3 ರಾಜ್ಯಗಳಲ್ಲಿ ಕೇವಲ 24 ಗಂಟೆಗಳಲ್ಲಿ 76 ಜನರನ್ನ ಬಲಿ ಪಡೆದ ಸಿಡಿಲಾರ್ಭಟ. ಹೌದು, 2001ರಿಂದ ಭಾರತದಲ್ಲಿ ಪ್ರತಿ ವರ್ಷ ಸಿಡಿಲಿಗೆ ಅದೆಷ್ಟು ಮಂದಿ ಬಲಿಯಾಗಿದ್ದಾರೆ ಅನ್ನೋ ಡೇಟಾವನ್ನು ನೋಡಿದ್ರೆ ಪ್ರತಿ ವರ್ಷ 2 ರಿಂದ 2.5 ಸಾವಿರ ಮಂದಿ ಮೃತಪಟ್ಟಿರೋದಾಗಿ ಮಾಹಿತಿ ಸಿಗುತ್ತೆ. ಇನ್ನು 2019 ಹಾಗೂ 2020ರ ಡೇಟಾ ಪ್ರಕಾರ ಹೇಳೋದಾದ್ರೆ ಸಿಡಿಲಿನ ಹೊಡೆತಕ್ಕೆ ಇಲ್ಲ ಅಂದ್ರೂ 1771 ಮಂದಿ ಬಲಿಯಾಗಿದ್ದಾರೆ. ಯಾಕಂದ್ರೆ 2019ರಲ್ಲಿ 90 ಲಕ್ಷ ಸಿಡಿಲು ಬಡಿದಿತ್ತು. ಇದರಿಂದ 25 ರಾಜ್ಯಗಳು ಅಕ್ಷರಶಃ ನಲುಗಿದ್ವು. 2020ರಲ್ಲಿ ಉತ್ತರ ಪ್ರದೇಶ ಒಂದರಲ್ಲೇ ಕೇವಲ 2 ತಿಂಗಳ ಅಂತರದಲ್ಲೇ 315 ಜನ ಸಿಡಿಲಿಗೆ ಬಲಿಯಾಗಿತ್ತು. ಆಂಧ್ರದಲ್ಲಿ ಕಳೆದ ವರ್ಷ ಕೇವಲ 13 ಗಂಟೆಗಳಲ್ಲೇ 36 ಜನ ಸಿಡಿಲಿಗೆ ಸಿಕ್ಕಿ ಸಾವನ್ನಪ್ಪಿದ್ರು. ಇನ್ನು ಕಳೆದ 18 ವರ್ಷಗಳಲ್ಲಿ ಅದೆಷ್ಟು ಮಂದಿ ಸಿಡಿಲಿಗೆ ಬಲಿಯಾದ್ರು ಅನ್ನೋ ಲೆಕ್ಕವನ್ನು ತೆಗೆದುಕೊಂಡ್ರೆ ಬರೋಬ್ಬರಿ 40,000 ಮಂದಿ ಸಿಡಿಲ ಹೊಡೆತಕ್ಕೆ ಬಲಿಯಾಗಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಹೀಗಾಗಿ ದೇಶದಲ್ಲಿ ಪ್ರತಿ ವರ್ಷ ಸಿಡಿಲು ಮರಣ ಶಾಸನ ಬರೆಯುತ್ತಿದೆಯಾ ಅನ್ನೋ ಪ್ರಶ್ನೆ ಕಾಡತೊಡಗಿದೆ. ಸಾಮಾನ್ಯವಾಗಿ ಜೂನ್ ಟು ಸೆಪ್ಟೆಂಬರ್ ವರೆಗೂ ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗೋ ಕಾರಣ ಸಿಡಿಲಿನ ಅಬ್ಬರ ಹೆಚ್ಚಾಗಿರುತ್ತೆ. ಸಿಡಿಲು ಅತ್ಯಂತ ವೇಗವಾಗಿ ವಿದ್ಯುತ್ ಶಕ್ತಿಯನ್ನ ಹೊರಗಾಕೋದ್ರಿಂದ ಸಿಡಿಲು ಬಹಳನೇ ಡೆಡ್ಲಿ. ಹಿಮಾಚಲ ಪ್ರದೇಶದಲ್ಲಿ ಪ್ರವಾಹ, ಉತ್ತರಾಖಂಡ್ನಲ್ಲಿ ಭೂಕುಸಿತ, 3 ರಾಜ್ಯದಲ್ಲಿ ಸಿಡಿಲಬ್ಬರ. ಅಂದ್ರೆ ಹಿಮಾಚಲ ಪ್ರದೇಶ, ಬಿಹಾರ ಸೇರಿದಂತೆ ಹಲವೆಡೆ ಮಳೆ ಪ್ರವಾಹದಬ್ಬರ ಹೆಚ್ಚಾಗಿದೆ. ಆದ್ರೀಗ ಇದರ ಮಧ್ಯೆ ಶಿಮ್ಲಾ ಮಾರ್ಗದಲ್ಲಿ ಉತ್ತರಾಖಂಡ್ನ ಬಹುತೇಕ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಒಂದಾದ್ರ ಮೇಲೊಂದರಂತೆ ಭೂಕುಸಿತ ಉಂಟಾಗ್ತಿದೆ. ರಸ್ತೆ ಬದಿಯಲ್ಲಿರೋ ಬೆಟ್ಟಗಳೇ ಜಾರಿಕೊಂಡು ರಸ್ತೆಗೆ ಬಂದು ಅಪ್ಪಳಿಸ್ತಿದೆ. ಸದ್ಯಕ್ಕೆ ಇದು ಉತ್ತರಾಖಂಡ್ಗೆ ಇನ್ನಿಲ್ಲದ ಆತಂಕ ತಂದೊಡ್ಡಿದೆ. ಹೌದು, ಹಿಮಾಚಲ ಪ್ರದೇಶದ ಕೆಲವೆಡೆ, ಉತ್ತರಾಖಂಡ್ನ ಕೆಲವು ಕಡೆ, ಜಮ್ಮು ಕಾಶ್ಮೀರದ ಕೆಲವು ಕಡೆಗಳಲ್ಲಿ ಭೂಕುಸಿತ ಉಂಟಾಗ್ತಿದೆ. ಮಹಾಮಳೆ ಅಬ್ಬರಿಸುತ್ತಿರುವುದರ ಹಿನ್ನೆಲೆ ಗುಡ್ಡಗಳು ಜಾರ್ಕೊಂಡು ಬಂದು ಕೋಲಾಹಲ ಸೃಷ್ಟಿಸುತ್ತಿದೆ. ರಸ್ತೆಗಳೆಲ್ಲ ಬಿರುಕು ಬಿಟ್ಟಿದ್ದು ವಾಹನಗಳ ಮೇಲೆ ಬಂಡೆಕಲ್ಲು ಬಿದ್ದ ಕಾರಣ ವಾಹನ ಜಖಮಾಗಿದೆ. ಇದೀಗ ಭಾರತೀಯ ಹವಾಮಾನ ಇಲಾಖೆ ಕೂಡ ಹಲವು ರಾಜ್ಯಗಳಿಗೆ ಮಳೆ ವಾರ್ನಿಂಗ್ ನೀಡಿದ್ದು ಕರ್ನಾಟಕಕ್ಕೂ ಕೇಳಿ ಬಂದಿದೆ ಆರೆಂಜ್ ಅಲರ್ಟ್. ಎಸ್, ಹಿಮಾಚಲ ಪ್ರದೇಶದಲ್ಲಿ ಮೇಘಸ್ಫೋಟ ಸಂಭವಿಸಿದ ಬೆನ್ನಲ್ಲೇ ದೇಶದ ಹಲವು ಕಡೆಗಳಲ್ಲಿ ಮಹಾಮಳೆ ಅಬ್ಬರಿಸಿದೆ. ಅದರಲ್ಲೂ ರಾಷ್ಟ್ರ ರಾಜಧಾನಿ ದೆಹಲಿಗೆ ವರುಣ ಎಂಟ್ರಿ ಕೊಟ್ಬಿಟ್ಟಿದ್ದಾನೆ. ಮಂಗಳವಾರ ಸುರಿದ ಮಹಾಮಳೆಗೆ ದೆಹಲಿಯ ನಾನಾ ಕಡೆ ರಸ್ತೆಗಳು ತುಂಬಿಕೊಂಡ ದೃಶ್ಯಗಳು ಕಂಡುಬಂತು. ಇನ್ನು ಮುಂಬೈನ ಕೆಲವೆಡೆಯೂ ಮಳೆ ಸುರಿಯಿತು. ಭಾರತೀಯ ಹವಾಮಾನ ಇಲಾಖೆ ಕೇರಳಗೆ ಬಿಗ್ ಅಲರ್ಟ್ ನೀಡಿರೋದಲ್ಲದೆ ರಾಜಸ್ಥಾನಕ್ಕೆ ಆರೆಂಜ್ ಅಲರ್ಟ್ ನೀಡಿದೆ. ಗೋವಾಗೆ ರೆಡ್ ಅಲರ್ಟ್ ನೀಡಲಾಗಿದ್ದು ಮಹಾರಾಷ್ಟ್ರಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ. ಕರ್ನಾಟಕದ 8 ಜಿಲ್ಲೆಗಳಿಗೆ ಜುಲೈ 16ರವರೆಗೂ ಮಹಾಮಳೆ ಕಾಡುವ ಸಾಧ್ಯತೆ ಇದೆ ಅನ್ನೋ ಎಚ್ಚರಿಕೆಯೂ ಕೇಳಿಬಂದಿದೆ. ಅಷ್ಟಕ್ಕೂ ಭಾರತದ ನಾನಾ ರಾಜ್ಯಗಳಿಗೆ ಯಾಕೆಂಥ ಮಳೆ ಅಲರ್ಟ್ ಅಂದ್ರ ಇದಕ್ಕೆ ಕಾರಣ ಬೇರೇನೂ ಅಲ್ಲ, ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರೋ ವಾಯುಭಾರ ಕುಸಿತ. ಹಿಮಾಚಲ ಪ್ರದೇಶದಲ್ಲಿ